ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಮೊದಲು ನೋಡ್ತಾ ಇದ್ದೀರಾ ಅವ್ರಿಗೆ ವೆಲ್ಕಮ್ ಟು ಮೈ ಚಾನಲ್. ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಮೊದಲು ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದರಿಂದ ನಾನು ವಿಡಿಯೋಸ್ ಮಾಡೋದೆಲ್ಲ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ನಾನಿವತ್ತು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಸೊ ಮನೆಯಲ್ಲಿ ಈಸಿಯಾಗಿ ಹೇಗೆ ಹೇರ್ ಸ್ಟ್ರೈಟ್ನಿಂಗ್ನ ಮಾಡ್ಬೋದು ಅಂತ ಹೇಳಿ ಸೊ ಅದ್ರ ರಿಲೇಟೆಡ್ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ಸಲನೂ ನಾವು ಪಾರ್ಲರ್ಗೆ ಹೋಗಿ ಹೇರ್ ಸ್ಟ್ರೈಟ್ನಿಂಗ ಮಾಡೋಕ್ಕೆ ಆಗಲ್ಲ, ಮಾಡಿಸ್ಕೊಂಡು ಬರೋಕ್ಕೆ ಆಗಲ್ಲ. ಸೊ ಏನಾದರೂ ಫಂಕ್ಷನ್ ಇದ್ದರೆ ಮನೆಯಲ್ಲೇ ಬೇಗ ನಾವೇ ಮಾಡ್ಕೊಬೋದು. ಸೊ ಅದರಿಂದ ಈಸಿಯಾಗಿ ಹೇಗೆ ನಾವೇ ಮಾಡ್ಕೊಬೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಆಲ್ರೆಡಿ ತುಂಬ ವಿಡಿಯೋಸ್ ನೀವು ನೋಡಿರ್ತೀರ ಯೂಟ್ಯೂಬಲ್ಲಿ. ಸುಮಾರು ವೀಡಿಯೋಸ್ ಆಗಲೇ ಬಂದಿದೆ ಅನಿಸುತ್ತೆ, ಬಂದಿದೆ ಅಲ್ಲ ಇದೆ ಆಲ್ರೆಡಿ. ಯೂಟ್ಯೂಬಲ್ಲಿ ನಿಮಗೆ ಸರ್ಚ್ ಮಾಡಿದ್ರೆ ಹೌ ಟು ಮೇಕ್ ಹೇರ್ ಸ್ಟ್ರೈಟ್ನಿಂಗ್ ಅಂತ ತುಂಬ ವೀಡಿಯೋಸ್ ಬರುತ್ತೆ. ಸೊ ನನಗೆ ಹೇಗೆ ಗೊತ್ತು ಆ ಥರ ನಿಮಗೆ ಹೇಳ್ಕೊಡ್ತೀನಿ. ನಾನು ಹೇಗೆ ಹೇರ್ ಸ್ಟ್ರೈಟ್ನಿಂಗ ನಾನು ಮಾಡ್ತೀನಿ ಆ ಥರ ನಿಮಗೆ ಹೇಳ್ಕೊಡ್ತೀನಿ. ಸೊ ನಾನು ಐಕಾನಿಕ್ ಯೂಸ್ ಮಾಡ್ತೀನಿ, ಪ್ರೊಫೆಷ್ನಲ್ ಹೇರ್ ಸ್ಟ್ರೈಟ್ನಿಂಗ್ ಇದು. ಸೊ ನಾನು ಮೇಕಪ್ ಕಲಿತುವಾಗ ಈ ಸ್ಟ್ರೈಟ್ನಿಂಗ್ನ ತೊಗೊಂಡಿದ್ದು. ಇದು ಆವಾಗಲೇ ಆಲ್ಮೋಸ್ಟ್ 3.5 ಏನೋ ಆಗಿತ್ತು ಈ ಸ್ಟ್ರೈಟ್ನಿಂಗ್. ಸೊ ಎಲ್ಲರೂ ಇದೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ನಮಗೆ ಯಾವುದು ನಮ್ಮ ಅನುಕೂಲಕ್ಕೆ ಸಿಗುತ್ತೆ ಅದು ಯೂಸ್ ಮಾಡ್ಬೋದು. ಆ್ಯಂಡ್ ಇದು ನಾವು ಹೇರ್ ಸ್ಟ್ರೈಟ್ನಿಂಗ್ ಇದರಲ್ಲಿ ಕರ್ಲರ್ ಕೂಡ ಮಾಡ್ಬೋದು, ಹಾಗೆ ಕರ್ಲರ್ ಮಾಡ್ಕೊಬೋದು. ಸೊ ಹಾಗೆ ನಾವು ಇನ್ನೊಂದು ಏನಂದರೆ ಏರ್ ಪ್ರೊಟೆಕ್ಟರ್ನ ಯೂಸ್ ಮಾಡಲೇಬೇಕು, ಹೀಟ್ ಪ್ರೊಟೆಕ್ಟರ್. ಸೊ ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ಸ್ವಲ್ಪ ನನಗೆ ಎಲ್ಲ ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆಲ್ಲ ಹಂಗೆ ಮರ್ತೋಗಿರುತ್ತೆ. ಸೊ ಒಂದು ಸಲ ಅಂದ್ಕೊಂಡಿರ್ತೀನಿ ಈ ಪಾಯಿಂಟ್ಸ್ ಹೇಳ್ಬೇಕು ಮಾತಾಡಬೇಕು ಅಂತ, ಸೊ ಕ್ಯಾಮ್ರಾ ಮುಂದೆ ಎಲ್ಲ ಮರ್ತೋಗುತ್ತೆ. ಸೊ ಸಾರಿ. ಹೀಟ್ ಪ್ರೊಟೆಕ್ಟರ್ನ ನಾವು ಯೂಸ್ ಮಾಡಬೇಕು. ಇವಾಗ ನನ್ನ ಹತ್ರ ಹೀಟ್ ಪ್ರೊಟೆಕ್ಟರ್ ಇಲ್ಲ, ನೆಕ್ಸ್ಟ್ ಯಾವಾಗಲಾದ್ರೂ ನಾನು ತೊಗೊಂಡ್ರೆ ನಾನು ನಿಮಗೆ ತೋರಿಸ್ತೀನಿ. ಯಾಕಂದರೆ ಹೀಟ್ ಪ್ರೊಟೆಕ್ಟರ್ನ ಯೂಸ್ ಮಾಡೋದ್ರಿಂದ ಹೇರ್ ಡ್ಯಾಮೇಜ್ ಆಗಲಿ ಹೇರ್ ಫಾಲ್ ಆಗಲಿ ಜಾಸ್ತಿ ಆಗಲ್ಲ ಅಂತ ಹೇಳಿ ನಾವು ಹೀಟ್ ಪ್ರೊಟೆಕ್ಟರ್ನ ಯೂಸ್ ಮಾಡೋದು. ಸೊ ನನ್ನ ಹತ್ರ ಇಲ್ಲ, ನಾನು ಯೂಸ್ ಮಾಡ್ತಾಯಿಲ್ಲ. ಸೊ ಆಲ್ರೆಡಿ ನನ್ನ ಹೇರು ಶಾರ್ಟೇ ಇದೆ ಮತ್ತು ಸ್ವಲ್ಪ ಕಲ್ಸಿದೆ, ತುಂಬ ಏನು ಇಲ್ಲ, ಕರ್ಲಿ ಇಲ್ಲ. ಇಲ್ಲಿಂದ ಫುಲ್ ಸ್ಟ್ರೈಟೇ ಇದೆ, ಇಲ್ಲಿ ಮಾತ್ರ ಸ್ವಲ್ಪ ಕರ್ಲಿದೆ. ಸೊ ತೋರಿಸ್ತೀನಿ ನಾನು ಇಷ್ಟರಲ್ಲೇ ಹೇಗೆ ಮಾಡ್ಬೋದು ಸ್ಟ್ರೈಟ್ನಿಂಗ್ ಅಂತ ಹೇಳಿ. ಸೊ ಹೀಟ್ ಮಾಡೋಣ ಫಸ್ಟು. ಇಲ್ಲಿ ಆಪ್ಷನ್ಸ್ ಇರುತ್ತೆ, ನಾವು ಕಡಿಮೆ ಬೇಕಾದರೂ ಮಾಡ್ಕೊಬೋದು, ಹೀಟ್ ಜಾಸ್ತಿ ಬೇಕಾದರೆ ಮಾಡ್ಕೊಬೋದು. ಹೀಟ್ ಆಗ್ತಾಯಿದೆ. ಇವಾಗ 170 ಇಟ್ಕೊಂಡಿದ್ದೀನಿ ಹೀಟರ್. ಸೊ ಮೊದಲಿಗೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಹೇರ್ ಸ್ಟ್ರೈಟ್ನಿಂಗ್ನ. ಸೊ ಪ್ರೊಫೆಷನಲ್ಸ್ ಎಲ್ಲ ಸೆಕ್ಷನ್ ತೆಗೆದೇ ಮಾಡ್ತಾರೆ. ಫಸ್ಟ್ ಫ್ರಂಟ್ ಒಂದು ಸೆಕ್ಷನು, ಮಿಡಲ್ ಮತ್ತು ಬ್ಯಾಕ್ ಈ ಥರ ಸೆಕ್ಷನ್ ತೆಗೆದು ನೀಟಾಗಿ ಮಾಡ್ತಾರೆ. ಸೊ ನಾನಂತೂ ಪ್ರೊಫೆಷ್ನಲಾಗಿ ಮಾಡಿ ತೋರಿಸ್ತಾ ಇಲ್ಲ. ಸೊ ನಮ್ಗೆ ಹೆಂಗೆ ಅನುಕೂಲ ಆಗುತ್ತೆ, ನನಗೆ ಹೆಂಗೆ ಈಸಿ ಆಗುತ್ತೆ ನಾನು ಆ ಥರ ನಿಮಗೆ ತೋರಿಸ್ತೀನಿ. ಮೊದಲಿಗೆ ಫ್ರಂಟ್ ಹೇರ್ ಏನಿದೆ ಅದನ್ನೆಲ್ಲ ಒಂದು ಟೈ ಮಾಡಿಬಿಡೋಣ. ಅಂದರೆ ಕ್ಲಿಪ್ ಹಾಕ್ಕೊತೀನಿ. ಫ್ರಂಟ್ ಹೇರ್ ಯಾವುದೂ ಮುಂದೆ ಬರ್ದಂಗೆ ಈ ಥರ ಫ್ರಂಟ್ ಹೇರ್ ಏನಿದೆ ಈ ಥರ ಅದನ್ನು ಸ್ವಲ್ಪ ಟೈ ಮಾಡ್ಕೊತೀನಿ.
ಇಂದ ಸೊ ಹೀಗೆ. ಸೊ ಇವಾಗ ನಮಗೆ ಬ್ಯಾಕ್ ಹೇರ್ಸ್ ಇಷ್ಟೇ ಉಳ್ಕೊಳ್ಳೋದು, ಇಷ್ಟಿದೆ. ಸೊ ಇದನ್ನು ನಾನು ಮತ್ತೆ 2 ಪಾರ್ಟ್ ಮಾಡ್ಕೊತೀನಿ. ಸೊ ಲೈಟ್ ಆನ್ ಮಾಡಿದ್ದೀನಿ, ಹಂಗಾಗಿ ಬ್ಲಿಂಕ್ ಆಗ್ತಿದೆ. ಸೊ ಇಷ್ಟು ಅದಾದಮೇಲೆ ಇಷ್ಟು 2 ಸೆಕ್ಷನ್ ಬ್ಯಾಕ್ ಹೇರ್ಸ್ ಏನಿದೆ ಅದನ್ನು 2 ಸೆಕ್ಷನ್ ಮಾಡ್ಕೊಂಡಿದ್ದೀನಿ. 1 2 ಈ ಥರ. ಸೊ ನಾನು ಕ್ಯಾಮ್ರಾ ನೋಡಿಕೊಂಡೇ ಮಾಡ್ಕೊತೀನಿ, ಬಿಕಾಸ್ ಮಿರರ್ ದೂರದಲ್ಲಿದೆ ಅದರಿಂದ. ಸೊ ಇವಾಗ ಹೀಟ್ ಆಗಿದೆ, ನೋಡ್ಬೋದು ನನ್ನ ಹೇರ್ ಎಷ್ಟು ಕಲಸಿದೆ ಅಂತ. ಸ್ವಲ್ಪನೇ ಇದೆ, ತುಂಬ ಏನಿಲ್ಲ. ಸೊ ಇವಾಗ ಹೇಗೆ ಅಂತ ನಿಮಗೆ ಸುಡುತ್ತೆ ಅಂತಂದರೆ ಕೂಮ್ ಎಲ್ಪ್ ತೊಗೊಬೋದು, ಕೂಮ್ ಬಿಟ್ಕೊಂಡು ಮಾಡ್ಬೋದು. ಸೊ ನನಗೆ ಸ್ವಲ್ಪ ಅಭ್ಯಾಸ ಇದೆ ಇಟ್ಕೊಂಡು, ಹಾಗಾಗಿ. ಮತ್ತು ಇಲ್ಲಿ ಇದು ಕೂಡ ಕೊಟ್ಟಿದ್ದಾರೆ, ತಂಬಿಟ್ಕೊಳ್ಳೋಕ್ಕೆ 2 ಸೈಡು ತಂಬಿಟ್ಕೊಳ್ಳೋಕ್ಕೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಟ್ಕೊಂಡ್ರೆ, ಈ ಜಾಗದಲ್ಲಿ ಇಟ್ಕೊಂಡ್ರೆ ಕೈ ಸುಡಲ್ಲ. ಸೊ ಡಿಫ್ರೆನ್ಸ್ ಕಾಣಿಸ್ತಿರ್ಬೋದು. ಸೊ ಇದು ಮತ್ತು ಇದು ಇಷ್ಟಾಗಿದೆ ಅಂತ.
ಫ್ರಂಟ್ ಹೇರ್ ಏನಿದೆ, ಬ್ಯಾಕ್ ಹೇರ್ ಫುಲ್ ಆಯಿತು. ಫ್ರಂಟ್ ಹೇರ್ ಏನಿದೆ ಇದಕ್ಕೆ ಒಂದು ಕ್ಲಿಪ್ ಇಲ್ಲ ಕ್ಲಿಪ್ ಹಾಕೊಂಡ್ಬಿಡಿ. ಸೊ ಸೆಕ್ಷನ್ ನೀಟಾಗಿ ಸೆಕ್ಷನ್ ತೆಗೆದು ಮಾಡಿದ್ರೆ ಇನ್ನೂ ನೀಟಾಗಿ ಬರುತ್ತೆ. ಬಟ್ ನಾನು ನಿಮಗೆ ರ್ಯಾಂಡಮ್ ಆಗಿ ತೋರಿಸಿದ್ದು. ಸೊ ವಿಡಿಯೋ ಬ್ಲಿಂಕ್ ಆಗ್ತಿದೆ, ಸಾರಿ. ಫೈನಲಿ ಹೀಗೆ ಕಾಣಿಸ್ತಿದೆ. ಸ್ವಲ್ಪ ಮಾಡಬೇಕಿತ್ತು ಇನ್ನು. ಫ್ರಂಟ್ ಏರ್ಸ್ ಇಷ್ಟು ಸ್ಟ್ರೈಟಾಗಿ ಕಾಣಿಸ್ತಿದೆ. ಓಕೆ, ಸೊ ಫೈನಲಿ
ಹೇರ್ ಸ್ಟ್ರೈಟ್ನಿಂಗ್ ಇದೆಲ್ಲ ನಮಗೆ 5 ಮಿನಿಟ್ಸಲ್ಲಿ ಮುಗ್ದೋಗ್ಬಿಡುತ್ತೆ ಬೇಗ ಬೇಗ ಮಾಡಿಕೊಂಡ್ರೆ. ಬಟ್ ವಿಡಿಯೋದಲ್ಲಿ ನಿಮಗೆ ತೋರ್ಸೋಕ್ಕೋಸ್ಕರ ಸ್ಲೋ ಆಗಿ ಮಾಡಿದ್ದಷ್ಟೇ. ಎಸ್, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ, ಮತ್ತು ಮೇನ್ ಏನಪ್ಪ ಅಂತಂದರೆ ನಾವು ಹೀಟ್ ಪ್ರೊಟೆಕ್ಟರ್ನ ಯೂಸ್ ಮಾಡಲೇಬೇಕು. ಅದೇ ಆವಾಗಲೇ ಹೇಳ್ದಂಗೆ ಹೇರ್ ಡ್ಯಾಮೇಜ್ ಆಗುತ್ತೆ, ಇಲ್ಲ ಹೇರ್ ಫಾಲ್ ಆಗುತ್ತೆ. ನಾವು ತುಂಬ ಹೀಟ್ ಪ್ರೊಟೆಕ್ಟರ್ನ ಯೂಸ್ ಮಾಡಬಾರ್ದು. ಎಲ್ಲಾದರೂ ಹೋಗುವಾಗ ಇಷ್ಟಷ್ಟೇ ನಾವು ಯೂಸ್ ಮಾಡಬೇಕು. ತುಂಬ ಯೂಸ್ ಮಾಡಿದ್ರೆ ಹೇರ್ ಡ್ಯಾಮೇಜ್ ಹಾಗೇ ಆಗುತ್ತೆ. ಸೊ ಎಸ್, ಹೌ ಇಟ್ ಲುಕ್ಸ್, ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನನಗೆ ಏನು ಗೊತ್ತು ಅದನ್ನು ಮಾತ್ರ ನಾನು ನಿಮ್ಮ ಹತ್ರ ಹೇಳಿದ್ದೀನಿ. ಸೊ ಇನ್ನೂ ನೀಟಾಗಿ ಮಾಡೋರು ಇರ್ತಾರೆ. ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ನಿಮಗೆ ಸುಮಾರು ವೀಡಿಯೋಸ್ ಸಿಗುತ್ತೆ. ಇದು ಆಲ್ರೆಡಿ ತುಂಬ ನಾನು ನೋಡಿದ್ದೀನಿ, ತುಂಬ ಜನ ಆಲ್ರೆಡಿ ತುಂಬ ವರ್ಷಗಳಿಂದ ಮಾಡಿಬಿಟ್ಟಿದ್ದಾರೆ. ಸೊ ನಾನು ಇವಾಗ ಮಾಡ್ತಾಯಿದ್ದೀನಿ. ಸೊ ನಾನು ಇವಾಗ ಕಲ್ತಿದ್ದು ರೀಸೆಂಟಾಗಿ 1 ಇಯರ್ ಆಯಿತು ನಾನು ಕಲಿತು. ಸೊ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಮಾಡೋಕ್ಕೆ, ಹಾಗಾಗಿ ನಾನು ನಿಮಗೆ ಹೇಳ್ಕೊಟ್ಟೆ. ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ಫರ್ಗಿವ್ ಮಾಡಿ. ಆ್ಯಂಡ್ ಚೆನ್ನಾಗಿದ್ದರೆ, ನಾನು ತೋರಿಸ್ಕೊಟ್ಟಿರೋ ವಿಡಿಯೋ ಏನಾದರೂ ಹೆಲ್ಪ್ ಆಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ. ಆ್ಯಂಡ್ ಇನ್ನೂ ಜಾಸ್ತಿ ವೀಡಿಯೋಸ್ ಬೇಕಂತ ಅಂದರೆ ಹೇಳಿ, ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.